ಈಗ ರೀಸೆಂಟ್ ಆಗಿ ಅದೇ ಈಗ ವಿಚಾರಕ್ಕಂದ್ರೆ ಬಿಗ್ ಬಾಸ್ ಅಲ್ಲೂ ಕೂಡ ನೀವು ಜೈಲ್ಗೆ ಹೋಗಿ ಬಂದಿರೋ ವಿಚಾರನೂ ಕೂಡ ಎತ್ತಿದ್ರು ಒಬ್ರು. ಅವ್ರಿಗೆ ನೀವು ಹೇಳ್ತೀರಾ ನಮ್ಮ ವಿಚಾರ ಬಿಟ್ಬಿಡಿ ನಿಮ್ದು ನೋಡ್ಕೊಳ್ಳಿ ಅಂತ. ಈಗ ಒಂದೆರಡು ಮಾತಲ್ಲಿ ಹೇಳೋದಾದ್ರೆ ಏನಾಗಿತ್ತು ಏನಾಯ್ತು ನೋಡಿ, ಆರೋಪಗಳ ಪ್ರತ್ಯಾರೋಪ ಆರೋಪಗಳೆಲ್ಲ ಸಹಜ. ಸಾಮಾಜಿಕ ಜೀವನದಲ್ಲಿರುವವರಿಗೆ ಆರೋಪಗಳು ಅನ್ನೋದು ಯಾವತ್ತೂ ಬೆಂಬಿಡದೆ ಇರುವಂತಹ ಭೂತ ಇದ್ದ ಹಾಗೆ. ಭಗವಾನ್ ಶ್ರೀಕೃಷ್ಣನಿಗೆ ಕ್ಷಮಂತಕ ಮಣಿ ಕದ್ದಿದ್ದ ಅಂತ ಆರೋಪ ಬಂದಿತ್ತು. ಸೊ ದೇವ್ರು ಅವನ್ ಜಗತ್ತಿಗೆ ಒಡೆಯ ಅವನು. ಸೊ ಅಂತ ಭಗವಂತನ ಮೇಲೇನೆ ಶಮಂತಕ ಮಣಿ ಕದ್ದಿದ್ದ ಅನ್ನೋ ಆರೋಪ ಬರಬಹುದಾದ್ರೆ ನಾವೆಲ್ಲ ಹುಲುಮಾನವರು, ನಮ್ಮ ಮೇಲೆ ಆರೋಪ ಬರೋದೊಂದು ದೊಡ್ಡ ವಿಶೇಷ ಅಲ್ಲ ಅನ್ಕೊಳ್ತೀನಿ. ಮತ್ತು ಎದುರಿಸೋ ಶಕ್ತಿ ಇದೆ, ಭಗವಂತ ಎದುರಿಸೋ ಶಕ್ತಿ ಕೊಟ್ಟಿದ್ದಾನೆ, ಫೈಟ್ ಮಾಡ್ತೀವಿ. ಅಂದ್ರೆ ನಿಮ್ಗೆ ಆರೋಪ ಯಾಕೆ ಮಾಡಿದಾರಂತ ಅನಿಸ್ತದೆ? ಅಂದ್ರೆ ನೋಡಿ, ನಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲರ ಮೇಲೆ ಆರೋಪ ಬಂದೇ ಬರುತ್ತೆ. ಯಾರೊಬ್ರು ಬೆಳಿತಾರೆ ಅಂತಂದಾಗ ಅವ್ರನ್ನ ತುಳಿಯೋದಕ್ಕೆ, ಅವ್ರ ಕಾಲು ಎಳೆಯೋದಕ್ಕೆ ಈ ರೀತಿ ಆರೋಪಗಳು, ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರುವಂತದ್ದು. ಅದಾಗ ನಾನು ಈಗ ನನಗೆ ಅಂತಲ್ಲ, ಈ ರಾಜ್ಯದ ಎಷ್ಟು ರಾಜಕಾರಣಿಗಳ ಮೇಲೆ ಆರೋಪಗಳಿಲ್ಲ, ಎಷ್ಟು ರಾಜಕಾರಣಿಗಳು ಜೈಲ್ಗೆ ಹೋಗಿ ಬಂದಿಲ್ಲ. ಸೊ ಅದನ್ನ ನಾನು ಅದೇ ಈ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಲ್ಬೇಕು ಅಂತಂದ್ರೆ ಅದನ್ನೆಲ್ಲ ಫೇಸ್ ಮಾಡುವಂತ ಶಕ್ತಿ ಇರ್ಬೇಕು ಅಂತ ಭಾವಿಸ್ತೀನಿ. ಸೊ ಹಾಗಾಗಿ ಈಗ ಅದೇ ಒಂದು ಜೈಲ್ಗೆ ಹೋಗಿ ಬರೋದು ಅಂದ್ರೆ ಈಗ ಯಾರೋ ಗಂಡು ಹುಡುಗ ಏನೋ ಜಾಸ್ತಿ ದುಡ್ಡಿರೋರು ಏನೋ ಮಾಡ್ತಾರೆ, ಅಲ್ಲಿ ಏನೋ ಮಾಡ್ಬಿಟ್ಟು ಏನೋ ಒಂದು ವ್ಯವಹಾರ ಮಾಡ್ಬಿಟ್ಟು ಕ್ಲಿಯರ್ ಮಾಡ್ಕೋತಾರೆ. ಬಟ್ ಒಂದು ಹೆಣ್ಮಗಳು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಏನಿಲ್ಲ, ಅದು ಹೇಗೆ ಆಗತ್ತೆ ಅನ್ಸುತ್ತೆ ನಿಮ್ಗೆ? ನನಗೆ ಅದನ್ನ ಅಂದ್ರೆ ನೋಡಿ, ಧೈರ್ಯ ಮುಖ್ಯ ಅಷ್ಟೇ. ನಿಮ್ಗೆ ಏನನ್ನೇ ಎದುರಿಸ್ಬೇಕು ಅಂತಂದ್ರೆ ಧೈರ್ಯ ಇದ್ರೆ, ಧರ್ಮ ರಕ್ಷತೆ ರಕ್ಷಿತಃ ಅಂತಾರಲ್ಲ, ಧರ್ಮಕ್ಕೋಸ್ಕರ ಕೆಲಸ ಮಾಡಿದ್ರೆ ಧರ್ಮ ಯಾವಾಗ್ಲೂ ನಮ್ಮನ್ನು ರಕ್ಷಿಸತ್ತಂತೆ. ಸೊ ಆ ರಕ್ಷಣೆಯ ನಂಬಿಕೆ ಮೇಲೆ ನಾನು ಹೋಗಿರೋದು. ನಾನು ಯಾರೋ ಮನುಷ್ಯರನ್ನ ನಂಬಿ ನಾನು ಈ ಕ್ಷೇತ್ರದಲ್ಲಿ ಇಲ್ಲ. ನಾನು ನಂಬಿರೋ ದೇವರನ್ನ, ತಾಯಿ ಭಾರತಿ ಸೇವೆ ಮಾಡ್ಬೇಕು ಅನ್ನೋ ಕಲ್ಪನೆಗೆ ನಾನು ನಿಂತಿದ್ದು. ಹಾಗಾಗಿ ನನಗೆ ಅದರಲ್ಲಿ ಯಾವತ್ತೂ ಬೇಸರ ಆಗೋದಾಗ್ಲಿ ಅಥವಾ ನಾನೇನೋ ಕಳ್ಕೊಂಡೆ ಅನ್ನೋ ಭಯ ನಂಗೆ ಯಾವತ್ತೂ ಇಲ್ಲ. ನಂಗೆ ಯಾವತ್ತೆಲ್ಲ ಭಗವಂತ ಕೆಳಗಡೆ ಬಿದ್ದಿದ್ದೀನಿ, ಅದಕ್ಕೆ ಆವತ್ತೆಲ್ಲ ನನಗೆ ಅದ್ರ 10 ಪಟ್ಟು ದೇವ್ರು ವಾಪಸ್ ಕೊಟ್ಟಿದ್ದಾನೆ. ಸೊ ನನಗೆ ಭಗವಂತ ಕೊಟ್ಟಿರೋದ್ರಲ್ಲಿ ತುಂಬಾ ಖುಷಿ ಇದೆ. ಪ್ರತಿ ಬಾರಿ ಎಲ್ರೂ ತುಳಿಯೋದಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಕೆಳಗಡೆ ಬಿದ್ದಿದ್ದೀನಿ, ಅದ್ರ ಮೇಲೆ ಹೇಳುವಾಗ ಮಾತ್ರ ಫೀನಿಕ್ಸ್ ನ ತರ ತುಂಬಾ ಎತ್ತರಕ್ಕೆ ಎದ್ದಿದ್ದೀನಿ. ಆ ವಿಚಾರದಲ್ಲಿ ಖುಷಿ ಇದೆ. ಈಗ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಏನೋ ಆಗಿ ಕೆಳಗಡೆ ಬೀಳ್ತೀರಾ, ಏನಾಗಿತ್ತು ಅದು ಆಕ್ಚುಯಲ್ ಆಗಿ? ಅಲ್ಲಿದ್ದಾಗ ತುಂಬಾ ಎಲ್ಲಾರ್ಗು ಹೆಲ್ತ್ ಇಶ್ಯೂಸ್ ಬರ್ತಾ ಇತ್ತು. ಅಲ್ಲಿ ಡಾಕ್ಟರ್ ಟೀಮ್ ತುಂಬಾ ಇದೆ. ನಂಗೆ ತುಂಬಾ ಸಲ ಹೆಲ್ತ್ ಇಶ್ಯೂಸ್ ಬರೋದು. ಯಾಕಂದ್ರೆ ನಾನು ಕರಾವಳಿಯವಳು, ಇಲ್ಲಿನ ಹ್ಯುಮಿಡಿಟಿ ಏರಿಯಾ, ಇಲ್ಲಿನ ಫುಡ್ ಸಿಸ್ಟಮ್ ಬೇರೆ, ಅಂಡ್ PCOD ಸಮಸ್ಯೆ ಇತ್ತು ನನಗೆ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿನ ಕಳಪೆಗಳು, ಅಲ್ಲಿ ರಾಗಿ ಗಂಜಿ ಕುಡಿಬೇಕು. ಸೊ ಅಲ್ಲಿ AC, ಲೈಟ್ಸು, ಬೆಂಗಳೂರಿನ ವೆದರು, ಮತ್ತೆ ಫುಡ್ಡು, ತೆಂಗಿನಕಾಯಿ ಇಲ್ಲದೆ ಇರೋಂತ ಫುಡ್ಗಳು, ಕರಾವಳಿ ಆಹಾರ ಪದ್ಧತಿ ಬೇರೆ, ಅಲ್ಲಿ ಬೇರೆ. ಸೊ ಇದೆಲ್ಲವೂ ಎಫೆಕ್ಟ್ ಆಗೋದು. ಹಾಗಾಗಿ ಸಹಜವಾಗಿ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ನೋಡಿ, ಶೋಭಾ ಅವರು ಆರೋಗ್ಯ ಕೆಡ್ತು ಅಂತ ಕಳಪೆಯಿಂದ ಹೋದ ತಕ್ಷಣಕ್ಕೆ ಮನೆಗೆ ಹೋದ್ರು. ಸೊ ಸುರೇಶ್ ಅವ್ರಿಗೆ ತುಂಬಾ ಆರೋಗ್ಯ ಸಮಸ್ಯೆ ಬಂದಿತ್ತು. ಸೊ ಬಂದೇ ಬರುತ್ತಲ್ಲ ಎಲ್ಲ ಕಡೆ, ಸಹಜ. ಅಲ್ಲಿ ಬಿಗ್ ಬಾಸ್ ಇಂದ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಬರ್ತೀರಾ, ಒಂದು ಕಥೆನ ಹೇಳ್ತೀರಾ? ಈಗ ನಮ್ಗೆ ಹೇಳಿ ಕಥೆನ. ಇಲ್ಲ, ಅದನ್ನ ಹೇಳಲ್ಲ, ಅದು ಪ್ರೋಟೋಕಾಲ್ ಬ್ರೇಕ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಅದ್ರಲ್ಲಿ ನೋಡಿ, ನಾನು ಹೇಳಿರೋ ಕಥೆನ ಅಲ್ಲೂ ಕೇಳಿದ್ದಾರೆ. ಜೊತೆಗೆ ನೆಕ್ಸ್ಟ್ ವೀಕೆಂಡ್ ಗಳಲ್ಲಿ ಸುದೀಪ್ ಸರ್ ಕೂಡ ಹೇಳಿದಾರೆ ಆ ಕಥೆನ. ಅದನ್ನೇ ಅವ್ರು ನೇರವಾಗಿ ಹೇಳಿದ್ದಾರೆ ಅಷ್ಟೇ. ಅದು ನಾನು ಹೇಳಿರೋದು ಯಾವ್ದು ಸುಳ್ಳಲ್ಲ. ಯಾಕಂದ್ರೆ ನೆಕ್ಸ್ಟ್ ವೀಕೆಂಡ್ ಗಳಲ್ಲಿ ಎಲ್ಲವೂ ಕೂಡ ಸುದೀಪ್ ಸರ್ ಅದನ್ನೇ ಅವ್ರಿಗೆ ಹೇಳ್ತಿದ್ರು. ಮಂಜಣ್ಣಂಗೆ ಏನ್ ಹೇಳಿದ್ದೆ, ತ್ರಿವಿಕ್ರಮ್ಗೆ ಏನ್ ಹೇಳಿದೆ, ಅದನ್ನೇ ಅವ್ರು ಎಗೇನ್ ಹೇಳಿದ್ದಾರೆ. ಅವ್ರ ಫ್ಯಾಮಿಲಿ ರೌಂಡ್ ಅಲ್ಲಿ ಬಂದಾಗ್ಲೂ ಅದನ್ನೇ ಹೇಳಿದ್ದಾರೆ. ಸೊ ಅದ್ರಲ್ಲಿ ನನಗೇನು ಭಯ ಇಲ್ಲ. ಸತ್ಯ ಹೇಳಕ್ ಹೆದರ್ಕೆ. ನಾನು ಅದನ್ನೇ ಎಂಡ್ ತನಕನೂ ಹೇಳಿದ್ದೆ ಸುದೀಪ್ ಸರ್ ಹತ್ರ. ಸತ್ಯ ಹೇಳಿದೀನಿ, ಸಾಬೀತ್ ಮಾಡ್ಕೊಳ್ಳೋದು ಬಿಡೋದು ನಿಮ್ಗೆ ಇಷ್ಟ, ನಿಮ್ಗೆ ಬಿಟ್ಟಿದ್ದು. ನಾನು ಅದಕ್ಕೆ ಏನೋ ಯೋಚನೆ ಮಾಡಲ್ಲ ಅಂತ ಹೇಳಿರೋ ಸುಳ್ಳಲ್ಲ ಅಂತ ಸಾಬೀತ್ ಮಾಡ್ಬಿಡ್ಲಿ, ನಾನು ಅಷ್ಟೇ ಕೇಳ್ತೀನಿ. ನಾನು ಹೊರಗಡೆವರೆಗೂ ಗೊತ್ತು ನೀವು ಹೇಳಿರೋದೆಲ್ಲ, ಅಲ್ಲಿ ಹೇಳಿರೋದು ನೋಡೋ ಜನ ಗೊತ್ತಾಗ್ತಿತ್ತಲ್ವಾ, ನೋಡೋ ಜನರ ಅಭಿಪ್ರಾಯಗಳು ಏನಿತ್ತು ಅದನ್ನೇ ನಾನು ಹೇಳಿದ್ದಲ್ವಾ. ಬಟ್ ಏನು ಅಂದ್ರೆ ಒಳಗಡೆ ಇರೋರಿಗೆ ಇದು ನಿಜ ಅಂತ ಗೊತ್ತಾಗ್ಬಾರ್ದು ಅಂತೇಳಿ ಒಂದ್ ರೀತಿ ಮುಖಂಡ ಹೋಗೋದು. ದೇರ್ ಇಸ್ ಅದೊಂದು ಪ್ರೋಟೋಕಾಲ್ ಅಲ್ವಾ. ಈಗ ಇವ್ರು ಹೇಳಿದ್ರು ಅಂತ ನಾನು ಹೇಳಿದ್ರೆ ಪ್ರೋಟೋಕಾಲ್ ಬ್ರೇಕ್, ಓಕೆನಾ? ಸೊ ನಾನು ಹಾಗೇನು ಹೇಳಿರ್ಲಿಲ್ಲ ಅಂತ ಆದ್ಮೇಲೆ ಅದನ್ನ ಗಂಭೀರವಾಗಿ ತಗೊಳ್ಳೋದು ಅವ್ರ ಇಚ್ಛೆಗೆ ಬಿಟ್ಟಿದ್ದು. ಅದನ್ನ ನಾನು ಈಗ ಆ ಮ್ಯಾಟ್ರಿಗೆಲ್ಲ ನಮಗ್ ಕಥೆ ಹೇಳಿ ಅಂತ ಹೇಳಿ ಸಾಕಾಗಿದೆ 5 ದಿನದಿಂದ. ಬಿಗ್ ಬಾಸ್ ಅಲ್ಲೂ ಅದನ್ನೇ ಕೇಳಿದೀನಿ, ಇಲ್ಲೂ ಬಂದು ಅದನ್ನೇ ಕೇಳಿದ್ ಬನ್ನಿ. ಓಕೆ, ನಿಮ್ಗೆ ಒಳ್ಳೇದಾಗ್ಲಿ. ಅದೇ ರೀತಿ ದೈವನ ಎಷ್ಟರವರೆಗೂ ನೀವು ನಂಬ್ತೀರಾ? ತುಂಬಾ ನಂಬ್ತೀನಿ. ನಮ್ಮಲ್ಲಿ ಕರಾವಳಿ ಹೇಳಿದ್ರಿ ನೀವು ಆಗ್ಲೇ ಒಂದು ಎಲ್ಲಾ ನಿಂತಿರೋದೇ ದೈವದ ಮೇಲೆ. ಖಂಡಿತ. ಮತ್ತು ಕರಾವಳಿನಲ್ಲಿ ಹೆಂಗೆ ಅಂದ್ರೆ ದೇವ್ರು ಸ್ವಲ್ಪ ನಿಧಾನಕ್ಕೆ ಫಲ ಕೊಡ್ತಾನೆ. ಅದ್ರ ದೈವಗಳು ಹಾಗಲ್ಲ, ಶಿಕ್ಷೆ ಆಗ್ಲಿ ಫಲ ಆಗ್ಲಿ ಬೇಗ ಕೊಡ್ತವೆ ಅಂತ. ದೈವಗಳು ಅಂದ್ರೆ ಮನೆಗೆ ಅಂತ ದೈವ ಇರ್ತವೆ, ಮನೆ ದೈವಗಳು ಇರ್ತವೆ. ಅಂದ್ರೆ ನನ್ಗೊಂದು
ದೇವರು ದೈವ ಬೇರೆ 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 ಬೇರೆ, ದೇವ್ರು ಬೇರೆ ದೈವ ಬೇರೆ. ಓ, ನೀವು ವೈದಿಕ ಪದ್ಧತಿಲಿ ಆಚರಣೆ ಮಾಡೋ ದೇವರು ಈಗ ಶಿವ, ಪಾರ್ವತಿ, ಗಣಪತಿ, ಇದೆಲ್ಲ ದೇವ್ರು. ದೇವ್ರು. ಮಹಾವಿಷ್ಣು, ಲಕ್ಷ್ಮಿ, ಇದೆಲ್ಲ ದೇವ್ರು. ಓಕೆ ದೈವ ಹಾಗಲ್ಲ. ಈಗ ಪಂಜುರ್ಲಿ, ಬಬ್ಬುಸ್ವಾಮಿ, ಕಲ್ಲುರ್ಟಿ, ಬಾಲ್ಚಿಕ್ಕು, ಹ್ಮ್. ಕೊರಗಜ್ಜ, ಇದೆಲ್ಲ ದೈವಗಳು. ದೈವಗಳು ಅಂದ್ರೆ ಈ ನೆಲದಲ್ಲಿ ಹುಟ್ಟಿ, ಕರಾವಳಿಯ ನೆಲದಲ್ಲಿ ಹುಟ್ಟಿ ಓಕೆ ಧರ್ಮದಿಂದ ಬದುಕಿ ದೈವತ್ವಕ್ಕೆ ಏರಿರೋರು ಅವರು. ಸೊ ಹಾಗಾಗಿ ಕುಟುಂಬವನ್ನು ಕಾಪಾಡೋರು ಅನ್ನೋ ನೆಲೆಗಟ್ಟಿನಲ್ಲದೆ ಅಂದ್ರೆ ದೈವ ಅಂದ್ರೆ ಹಾಗೇನೆ, ಒಬ್ಬ ಅಣ್ಣನ್ ತರ, ಒಬ್ಬ ಸೋದರ ಮಾವನ್ ತರ, ಒಬ್ಬ ದೊಡ್ಡಪ್ಪನ್ ತರ ಓಕೆ ನಮ್ ಜೊತೆಗ್ ಬೆನ್ನಿಗ್ ನಿಂತು ನಮ್ಮನ್ನ ಯಾವಾಗ್ಲೂ ಕಾಯುವಂತ ಶಕ್ತಿಗಳ ದೈವ. ಹ್ಮ್. ಅದಕ್ ಪದ್ಧತಿಗಳು ಬೇರೆ. ನೀವು ದೈವಗಳನ್ನ ಅನುಸರಿಸೋ ಪದ್ಧತಿನೇ ಬೇರೆ, ದೇವ್ರಿಗೆ ಅನುಸರಿಸೋ ಪೂಜೆಗಳೇ ಬೇರೆ. ಈ ದೇವ್ರಿಗೆ ನೀವು ಹೋಮ ಹಾಕ್ತೀರಿ, ಹವನ ಮಾಡ್ತೀರಿ, ಹ್ಮ್. ಅಭಿಷೇಕ ಮಾಡ್ತೀರಿ, ಆ ತ್ರಿಕಾಲ ಪೂಜೆಗಳನ್ನ ಮಾಡ್ತೀರಿ. ದೈವಗಳಿಗೆ ಹಾಗಲ್ಲ. ದೈವಗಳಿಗೆ ಎಲ್ಲೋ ಬೇಲಿ ಮೇಲೆ ಇರೋ ಒಂದ್ ಕೆಂಪು ಹೂ, ಒಂದ್ ಕೇಪುಳ ಹೂ ತಂದು ಒಂದ್ ಚೊಂಬು ನೀರ ಮನೆ ಬಾಗ್ಲತ್ತ ತುಳಸಿ ಕಟ್ಟೆ ಹತ್ರ ಇಟ್ಬಿಟ್ರು ಸಾಕು. ಅದು ಪದ್ಧತಿಗಳು. ಸೊ ಈ ದೈವಗಳಿಗೆ ಅನುಸರಿಸುವಂತ ಪದ್ಧತಿಗಳೇ ಬೇರೆ, ದೇವರುಗಳಿಗೆ ಮಾಡುವಂತ ಪೂಜೆಗಳೇ ಬೇರೆ ಅಂತ. ಅದೆರಡು ಪ್ರತ್ಯೇಕ. ಸೊ ದೈವ ಕ್ಷಿಪ್ರವಾಗಿ ಫಲವನ್ನು ಕೊಡ್ತದೆ, ಕ್ಷಿಪ್ರವಾಗಿ ಶಿಕ್ಷೆಯನ್ನು ಕೊಡ್ತದೆ ಅಂತ. ಸೊ ಎರಡು ದೈವಗಳನ್ನ ನಂಬುವವರಿಗೆ ಅದು ಜೊತೆಗಿದ್ದ ಅನುಭವಕ್ಕೆ ಸಿಗುತ್ತೆ ಅಂತ ಬಹಳ.